ಒಂದು 3-4 ಜನ ಮಾತನಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಯಾರೋ 1-2 ಬೈಟ್ ಕೊಡ್ತೀರಾ, ಹೇಳ್ತೀರಾ? ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದೆ. ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಬೇಕು, ಅದರ ಅವಶ್ಯಕತೆ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಫಸ್ಟ್ ಟೈಮ್ ಈ ಥರ ದೇವಸ್ಥಾನವನ್ನು ನೋಡಿದ್ದು. ಇಂಪ್ರೂವ್ಮೆಂಟ್ ಆದರೆ ತುಂಬ ಒಳ್ಳೆಯದಾಗ್ಬೋದು, ಒಳ್ಳೆ ಪ್ರೇಕ್ಷಣೀಯ ಸ್ಥಳವಾಗಿ ಇದು ಕನ್ವರ್ಟ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನಿಮ್ಮನ್ನು ಪರಿಚಯ ಮಾಡಿಕೊಡುವಾಗ ಒಂದು ಮಾತು ಹೇಳಿದರು. ಇಲ್ಲಿ CM ಆಗಿ ದೇವರಾಜ ಅರಸು 2 ಸಾರಿ ಆಗಿದ್ದರು. ಇದೇ ಜಿಲ್ಲೆಯವರಾಗಿದ್ದಂಥ ನಮ್ಮ ಸಿದ್ದರಾಮಯ್ಯನವರು 2 ಸಾರಿ CM ಆಗಿದ್ದಾರೆ. ಆದರೂ ಈ ಪ್ರಾಚೀನ ಕಾಲದ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ರೆನೋವೇಟ್ ಆಗದಿರೋದು ಆಶ್ಚರ್ಯಕರ ಆಗಿದೆ. ಜೊತೆಗೆ ಇದರ ಶಿಥಿಲಾವಸ್ಥೆ ನೋಡಿದರೆ ಬಿದ್ದೋಗ್ಬೇಕಾಗಿತ್ತೇನೋ, ಆದರೆ ಹಾಗೆ ನಿಂತಿದೆ ಅಂದರೆ ಅರ್ಥ ಏನು? ಮತ್ತೆ ಯಾರೋ ರೆಡಿ ಮಾಡಲಿ ಅಂತ ಕಾಯ್ತಾ ಇದೆ ಅಂತ. ಸೊ ವೇಣುಗೋಪಾಲ ಸ್ವಾಮಿಯ ಅದು ಇಚ್ಛೆ ಇರ್ಬೋದು. ಸೊ ಆಸಕ್ತರು ಇದನ್ನು ಇಂಟ್ರೂ ಮಾಡಬೇಕು. ನೀವು ಕೂಡ ಅದನ್ನು ಕೈ ತಗೊಳ್ಳಿ, ಆಗ್ಬೋದಲ್ಲ? ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.